ಇತ್ತೀಚೆಗಷ್ಟೇ ನಿರ್ದೇಶಕ ನಿರ್ಮಾಪಕ ತರುಣ್ ಸುಧೀರ್ ಕಾಟೇರದ ಸಕ್ಸಸ್ ಬೆನ್ನಲ್ಲೇ ತಾಯಿ ಮಾಲತಿ ಸುಧೀರ್ ಅವರೊಂದಿಗೆ ಹೋಗಿ 60 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ BMW X1 ಕಾರ್ ಖರೀದಿಸಿದ್ದರು. ಕಾರಿನ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲೂ ಭಾರಿ ವೈರಲ್ ಆಗಿತ್ತು. ಇದೀಗ ನಟ ದರ್ಶನ್ ತರುಣ್ ಅವರ ಹೊಸ ಕಾರು ಏರಿ ರೌಂಡ್ ಹೊಡೆದಿರುವ ವಿಡಿಯೋ ಹೊರಬಿದ್ದಿದೆ. ಎಲ್ಲರಿಗೂ ತಿಳಿದಿರುವಂತೆ ಖ್ಯಾತ ಕಳನಟರಾದ ತೂಗುದೀಪ್ ದರ್ಶನ್ ಹಾಗೂ ಸುಧೀರ್ ಸ್ನೇಹಿತರಾಗಿದ್ರು. ಅವರ ಮಕ್ಕಳು ದರ್ಶನ್ ಹಾಗೂ ತರುಣ್ ಸ್ನೇಹವು ಚಿತ್ರರಂಗಕ್ಕೆ ಬರುವ ಮುಂಚೆಯೇ ಶುರುವಾಗಿತ್ತು. ಬಳಿಕ ಒಟ್ಟಾಗಿ ಕೆಲಸ ಮಾಡಿ ಇನ್ನಷ್ಟು ಹತ್ತಿರವಾಗಿದ್ದಾರೆ. ಹಾಗೆಯೇ ದರ್ಶನ್ ಅವರಿಗೆ ಕಾರ್ ಕ್ರೇಜ್ ಜಾಸ್ತಿನೇ ಇದೆ. ನಟ ದರ್ಶನ್ ಎಡಗೈ ನೋವಿನಿಂದ ಬಳಲ್ತಾ ಇದ್ದಾರೆ. ಆ ನೋವಿನ ನಡುವೆಯೂ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಸಿನಿಮಾ ಚಿತ್ರೀಕರಣ ನಡೀತಾ ಇದೆ. ತರುಣ್ ತಮ್ಮ ಹೊಸ ಕಾರನ್ನ ಸೆಟ್ ಬಳಿಗೆ ಕೊಂಡೊಯ್ದಿದ್ದಾರೆ. ದರ್ಶನ್ ಕೂಡ ಹೊರಬಂದು ಕೈ ನೋವಿನ ನಡುವೆಯೂ ಕಾರ್ ಏರಿ ಒಂದು ರೌಂಡ್ ಹೊಡೆದಿದ್ದಾರೆ. ಆ ವಿಡಿಯೋವನ್ನ ಇದೀಗ ಸ್ವತಃ ತರುಣ್ ಸುಧೀರ್ ಹಂಚಿಕೊಂಡಿದ್ದಾರೆ. ನವಗ್ರಹ ಚಿತ್ರದಲ್ಲಿ ಜಗ್ಗು ಕುಂಬಿಯಾಗಿ ದರ್ಶನ್ ತರುಣ್ ನಟಿಸಿದ್ರು. ಬಳಿಕ ತರುಣ್ ನಿರ್ದೇಶನದ ಚೌಕ ಚಿತ್ರದಲ್ಲಿ ದರ್ಶನ್ ಅತಿಥಿ ಪಾತ್ರದಲ್ಲಿ ಮಿಂಚಿದ್ರು. ಬಳಿಕ ಈ ಜೋಡಿ ರಾಬರ್ಟ್ ಹಾಗೂ ಕಾಟೇರ ರೀತಿಯ ಸೆನ್ಸೇಷನಲ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಗೆದ್ದಿದೆ. ಸಿಂಧೂರ ಲಕ್ಷ್ಮಣ ಚಿತ್ರಕ್ಕಾಗಿ 4ನೇ ಬಾರಿ ಜೊತೆಯಾಗ್ತಾ ಇದ್ದಾರೆ. ಇಬ್ಬರ ಸ್ನೇಹ ಹೀಗೆ ಇರಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ.